ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತೀನಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನಿಜವಾಗ್ಲೂ ಈ ಶಿವರಾತ್ರಿ ಉಪವಾಸ ಇರೋರಿಗೆ ಮತ್ತು ಜಾಗರಣೆ ಇರೋರಿಗೆ ಎಲ್ಲದು ಒಳ್ಳೇದಾಗಲಿ. ನಮ್ಮ ಮನೇಲಿ ಕೂಡ ನನ್ನ ಮಗಳು ಬೆಳಗ್ಗೆಯಿಂದ ಕೂಡ ಒಂದು ಡ್ರಾಪ್ ನೀರನ್ನು ಕುಡಿದಿಲ್ಲ. ಅವಳು ನಾಳೆ ಬೆಳಗ್ಗೆ ಗಂಟ ಹಾಗೆ ಇರ್ತಾರಂತೆ. ಏನೋ ಒಂದು ಮಣ್ತನ ಲಿಂಗ ಮಾಡಿ ಒಂದು ಅಭಿಷೇಕ ಮಾಡಿರ್ತಾರೆ. ಈ ವರ್ಷ ತುಂಬಾ ಖುಷಿಯಾಗುತ್ತೆ ನನಗೆ. ಅಷ್ಟು ನನಗೆ ಖುಷಿಯಾಗುತ್ತೆ. ನಾನು ಉಪವಾಸ ಇದ್ದೀನಿ. ಹಾಗಂತ ನಾನು ಟೀ ಕುಡಿತೀನಿ, ಆಮೇಲೆ ಒಂದು ಮಸ್ಮಿಲ್ ಒಂದು ಸ್ವಲ್ಪ ತಿಂದೆ. ಹೇಗೆ ಗೊತ್ತಾ, ನನಗೆ ಟೀ ಕಾಫಿ ಇಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕೆ ಆಗೋಲ್ಲ. ಟೀ ಕಾಫಿ ಅಂತ ಕುಡಿತೀನಿ. ಅದ್ರ ಊಟ ಏನು ತಿಂತಲ್ಲ, ನಾನು ಏನು ಮಾಡಿಲ್ಲ. ಸಂಜೆ ನಾನು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಅವಲಕ್ಕಿ ತಿಂತೀನಿ ಅಷ್ಟೇ. ನಾನು ಅದು ಬಿಟ್ಟರೆ ಏನಿಲ್ಲ. ನನ್ನ ಮಗಳು ಅದನ್ನು ತಿನ್ನಲ್ಲ. ನಾನು ನೈಟೆಲ್ಲ ಜಾಗರಣೆ ಇರ್ತೀನಿ ಅಂತೆಲ್ಲ ಹೇಗಿರ್ತಾಳೋ ಇವಾಗಲೂ ಈಗ ಅಂತಾಳೆ. ಅದಕ್ಕೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ರಿಪೇರ್ ಆಗಿಬಿಡುತ್ತೆ. ಅದಕ್ಕೆ ಮೆಲ್ಲಗೆ ಇವಾಗ ಪೈಗೆ ಕಳಿಸಿ ಶೋರೂಮ್ಗೆ ಒಂದು ವಾಷಿಂಗ್ ಮಿಷಿನ್ ತೊಗೊಂಡು ಬಾ, ನಿದ್ದೆಲ್ಲ ಹೋಗುತ್ತೆ ಅಂತ ಕಳಿಸಿದ್ದೀನಿ. ಅಷ್ಟು ನನಗೆ ಖುಷಿ. ಅವಳು ಈ ವರ್ಷನೇ ಆ ಥರ ಇರ್ತಾಳೆ ಉಪವಾಸ ವರ್ಷ. ಅದೇ ಮಧ್ಯಾಹ್ನ ಸ್ವಲ್ಪ ಹಣ್ಣು ಹಾಲು ತಿನ್ನೋಳು, ನೈಟ್ ಊಟ ಮಾಡಿ ಮಲ್ಗೋಳು. ಈ ವರ್ಷ ಇಲ್ಲ. ಏನೋ ಇವತ್ತು ಬೆಳಗ್ಗೆ 6 ಗಂಟೆ ಇದೆ, ನಾಳೆ ಬೆಳಗ್ಗೆ 10 ಗಂಟೆ ಗಂಟೆ ಉಪವಾಸ ಇರ್ತೀನಿ ಅಂತೇಳಿ. ದೇವ್ರು ಚೆನ್ನಾಗಿಕ್ಕಿರಲಿ. ಈ ಥರ ಒಂದು ಮಕ್ಕಳು ಇರ್ತಾರೆ ಅಂತ ಅನ್ನೋ ಖುಷಿ ಆಗುತ್ತೆ ನನಗೆ. ಈ ವರ್ಷ ತುಂಬ ನನಗೆ ಅವಳು ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ನಾನಂತೂ ಅಷ್ಟೊಂದು ಉಪವಾಸ ಇದ್ದೀನಿ. ಏನು ತಿಂತೀನಿ, ಕಾಫಿ ಎಲ್ಲ ಕುಡಿದಿಲ್ಲ, ರಾತ್ರಿ ಊಟ ಮಾಡಿ ಮಲ್ಕೊತೀನಿ. ನಾನು ಜಾಗರಣೆ ಇರಲ್ಲ. ನನಗೆ 11 ಗಂಟೆ ಹತ್ರ ಕಣ್ಣು ಎಳಿತಾ ಇರ್ತೀನಿ ನನಗೆ. ನಾನಿವತ್ತು ಬೆಳಗ್ಗೆ ನಾನು ಲಾಗ್ ಮಾಡೋಕ್ಕಾಗಿಲ್ಲ. ತುಂಬಾ ಕೆಲಸ ನನಗೆ. 3 ದಿನದ ಮಿಷಿನ್ ಕೆಟ್ಟೋಗ್ಬಿಟ್ಟು ಬಟ್ಟೆಗಳು ಕೈಲೋಗಿ, ಮತ್ತು ಇಲ್ಲಿ ಯಾರನ್ನ ನಾವು ಕರೆಯೋಕ್ಕೆ ನಾವು ಅಷ್ಟೊಂದು ದೌಲತ್ ತಗೊಲ್ಲ, ಮಾಡಲ್ಲ. ನನ್ನ ಮಗಳ ತಮ್ಮ ಕಾಸು ಚಿಂತೆಲ್ಲ ಕರೆಸಿ ಒಗ್ಸು ಅಂತಾಳೆ. ನಮಗೆ ಮನಸ್ಸು ಒಪ್ಪಲ್ಲ ಆ ಥರ ಎಲ್ಲ, ಆಯಿತಾ. ಅದಕ್ಕೆ ನಾನು ಯಾರ ಹತ್ರನ ಬೇಡ ಅಂದ್ಬಿಟ್ಟು ನಾನೇ ಕಷ್ಟಪಟ್ಟು ಹೋಗ್ದು ಮನೆ ಕ್ಲೀನ್ ಮಾಡಿ 3 ದಿನದ ಯಾವ ಲಾಗೋ ಮಾಡಿಲ್ಲ. ಅದಕ್ಕೆ ಇವತ್ತು ನಾನು ಇದೇ ಫಸ್ಟ್ ಟೈಮ್ ನನ್ನ ಮಗಳು ಉಪವಾಸ ಹೇಳೋದನ್ನು ಒಂದು ಶಿವರಾತ್ರಿಗೆ ಒಂದು ತಂಬಿಟ್ಟು ಮಾಡ್ತಿದ್ದೀನಿ. ಅಕ್ಕಿ ತಂಬಿಟ್ಟು ಮಾಡ್ತೀನಿ, ನೋಡಿ ಹೇಗೆ ಮಾಡ್ತೀನಿ ಅಂತ. ಸ್ವಲ್ಪ ಆ ಕಡೆ ಕಸಿ ಬಿಸಿ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಬಿಡಿ. ಮತ್ತೊಮ್ಮೆ ಎಲ್ಲರಿಗೂ ನಾಡಿನ ಜನತೆಗೆ ಹ್ಯಾಪಿ ಶಿವರಾತ್ರಿ. ನೀವೆಲ್ಲ ಜಾಗರಣೆ ಇದ್ದು ಉಪವಾಸ ಇದ್ದು ಚೆನ್ನಾಗಿ ದೇವರನ್ನ ಆಶೀರ್ವದಿಸಿ. ಆಶೀರ್ವಾದ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ, ನಮಗೂ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡಲಿ. ನೋಡಲ್ಲ ನನ್ನ ಡ್ರೆಸ್ಸು ನೋಡಿ ತುಂಬಾ ಸೆಕೆ ಆಗ್ಬಿಡುತ್ತೆ. ಬೆಳಗ್ಗೆ ಲಾಗ್ ಮಾಡಿಲ್ಲ ನಾನು, ಅದಕ್ಕೆ ಇವಾಗ ನಾನು ಸಿಂಪಲಾಗಿ ಒಂದು ತಂಬಿಟ್ಟು ಮಾಡ್ತೀನಿ. ನೋಡಿ ಹೇಗೆ ಮಾಡ್ತೀನಿ ಅಂತ ಬನ್ನಿ. 3/4 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡು, ನೀವು ಯಾವ ಅಕ್ಕಿ ತೊಗೊಳ್ಳಿ. ನಮ್ಮನೆ ಡಿಪೋ ಅಕ್ಕಿ ಇಲ್ಲ, ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಯ್ತು. ಇದು ಬಂದು ಬಾಸುಮತಿ ಯಾವ್ದಾರು ರೈಸ್ ಬರೋಲ್ಲ, ಊಟದ ರೈಸು. ಒಂದು 3/4 ಕಪ್ ರೈಸ್ ತೊಗೊಂಡಿನಿ. ಇದು ಬೆಲ್ಲ ಸ್ವಲ್ಪ ಸಿಹಿ ಇರಲಿ ಅಂತ ತೊಗೊಂಡಿದ್ದೀವಿ. ಅಷ್ಟು ಇದು ಹೊಸ ಬೆಲ್ಲ, ಅಷ್ಟು ಸಿಹಿ ಇರಲ್ಲ ಇದು. 1 ಕಪ್ ಬೆಲ್ಲ ಮತ್ತು ಒಣಗಿದ್ದು ಕೊಬ್ಬರಿ ತುರಿದಿರೋ ಅಂಥದ್ದು. ಮತ್ತು ನಾನು ಹುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಕಡಲೆ ಬೀಜ. ಒಂದು ಅರ್ಧ ಬಟ್ಲು ಕಡಲೆ ಹಾಕ್ಕೊತೀನಿ. ಇದು ವೈಟ್ ಎಳ್ಳು, ಇದು ಬಂದು ಕಪ್ಪೆಳ್ಳು. ನಾನು ಇವಾಗ ಏನು ಮಾಡ್ತೀನಿ, ಏಲಕ್ಕಿ ಪೌಡ್ರ್ ಮಾಡಿಲ್ಲ, ಖಾಲಿ ಆಗಿತ್ತು. ಇವಾಗ ನಾನು ಮಾಡ್ತೀನಿ. ನಾನು ಸ್ವಲ್ಪ ಸೋಂಪು ಹಾಕ್ತೀನಿ, ಒಣ ಶುಂಠಿ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ತೀನಿ. ಇವಾಗ ಬನ್ನಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತೀನಿ, ವೈಟ್ ಎಳ್ಳು. ಇದ್ರ ಜೊತೆ ನಾನು ಸ್ವಲ್ಪ ಕರಿ ಎಳ್ಳು, ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದು ಸ್ವಲ್ಪ ಚಟಪಟ ಹೋಗ್ಬಿಟ್ಟು ಬಿಸಿ ಮಾಡೋಣ. ಸ್ವಲ್ಪ ಇದು ಬಿಸಿಯಾದರೆ ಸಾಕಿದು. ಇದು ಪ್ಯಾನ್ ಕಾಯ್ದಿರ್ತಲ್ವ, ಆವಾಗ ನಮಗೆ ಅದು ಬೇಗ ಆಗಿಬಿಡುತ್ತೆ. ನೋಡಿ ಚಟಪಟ ಅಂತದ್ದು ಇದಾಗಿದೆ. ಇದು ಇಷ್ಟಾದರೆ ಸಾಕಿದು. ಕೆಂಪು ಉರಿಬೇಕು, ಅಂದರೆ ಸಿಮ್ಮಲ್ಲೇ ಉರಿಬೇಕು, ಜಾಸ್ತಿ ಉರಿ ಇಕ್ಕಬಾರ್ದು, ಯಾಕಂದರೆ ಸೀದೋಗ್ಬಿಡುತ್ತೆ ಬೇಗ. ಇದು ನೋಡಿ, ಇದು ಊಟಕ್ಕಿ. ಇದು ಸ್ವಲ್ಪ ಚೆನ್ನಾಗಿ ಇದನ್ನು ಉರಿಯೋಣ ಕೆಂಪುಗೆ. ಇದು ಇಷ್ಟಾದರೆ ಸಾಕಿದು, ಜಾಸ್ತಿ ಇದು ಕಪ್ಪಾಗೋದು ಬೇಡ, ಮತ್ತು ಮೀಡಿಯಮ್ ಆಗಿದ್ರೆ ಸಾಕಿದು. ಇದಾಗಿದೆ ಇದು. ತವಕ್ಕೆ ಏನು ಮಾಡಿದೆ, ನಾನು ಸ್ಟವ್ ಆಫ್ ಮಾಡಿದ್ದೀನಿ ಬಿಸಿಯಾಗಿರಲಿ ಅಂತ. ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ, ಇದು ಸ್ವಲ್ಪ ಇರಲಿ, ಇದು ಸ್ವಲ್ಪ. ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಇದು ಫ್ರೈ ಆಗಿದೆ. ಇದೆರಡು ನಾವು ಒಟ್ಟಿಗೆ ಹಾಕೋಣ. ಇರಲಿದು ಇದೇ ಬಿಸಿಲು ನಾವು ಸುಮ್ಮನೆ ಫ್ರೈ ಮಾಡೋಣ, ಜಾಸ್ತಿ ಬೇಡ. ಇದು ನಾನು ಆಲ್ರೆಡಿ ಫ್ರೈ ಮಾಡಿದ್ದೀನಿ ಕಡಲೆ ಬೀಜ. ನೋಡಿ, ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಬೆಲ್ಲಕ್ಕೆ. ನಾನು ಇವಾಗ ಒಂದು 3/4 ಕಪ್ಪಷ್ಟು ಇದು ಬೆಲ್ಲ ಇದೆ, ಬೆಲ್ಲ ಹಾಕ್ತೀನಿ. ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ನೀರು ಹಾಕ್ತೀನಿ. ನೀರು ಜಾಸ್ತಿ ಬೇಡ, ನೋಡಿ ಇಷ್ಟೇ. ಅದು ಚೆನ್ನಾಗಿ ಕರಗಿದ ಮೇಲೆ ಅದು ಬೆಲ್ಲ ಎಲ್ಲ ಇದಾಗುತ್ತೆ. ಇದು ಪಾಕ ತೆಗೆದೇನು ಬೇಡ ಇದು. ಆಮೇಲೆ 1 ಎಳೆ ಪಾಕ 2 ಎಳೆ ಪಾಕ ಅದೆಲ್ಲ ಏನು ಬೇಡ. ಸುಮ್ಮನೆ ಇದು 1-2-3 ಕುದಿ ಕರಗಿಬಿಟ್ಟು ಸ್ವಲ್ಪ ಕುದ್ರೆ ಸಾಕಿದು. ಸ್ವಲ್ಪ ಕರಗಲಿದು ಚೆನ್ನಾಗಿದೆ ಬೆಲ್ಲ, ಇದು ವೈಟ್ ಬೆಲ್ಲ.
ಅಕ್ಕಿ ತಣ್ಣಗಾಗಿದೆ, ನಾನು ಜಾರ್ಗೆ ಹಾಕ್ತೀನಿ ಇವಾಗ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಹಾಕ್ಕೋಬೇಕು, ಇಲ್ಲಾಂದರೆ ಹಸಿಟ್ಟೆಲ್ಲ ಒಂಥರ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ಇದು ಇವಾಗ ಪೌಡ್ರ್ ಮಾಡೋಣ. ಜಾಸ್ತಿ ಫೈನ್ ಪೌಡ್ರ್ ಬೇಡ, ಸ್ವಲ್ಪ ತರಿ ಇರಲಿ. ಇದು ಪೌಡ್ರ್ ಆಗಿದೆ. ಇದು ಸ್ವಲ್ಪ ಇದು ನೋಡಿ ಇಷ್ಟಿದೆ ಸಾಕಿದು, ನೋಡಿದಲ್ಲ ಇದಾಗಿದೆ. ಇದು ನಾನು ಎಳ್ಳುಗಳು ಹುರಿದಾಕಿದ್ದು ಅದಕ್ಕೆ ಹಾಕ್ತೀನಿ ಹಸಿಟ್ಟು. ನಾನು ಇದು ಹುರ್ಗಡ್ಲೆ ಕಡಲೆ ಬೀಜ ಎರಡು ಹಾಕ್ಕೊತೀನಿ. ಸ್ವಲ್ಪ ತರಿ ಇದೆ ಸಾಕಿದ್ದು, ನೋಡಿದಲ್ಲ ಇಷ್ಟು ತರಿ ಆಗಿದೆ ಸಾಕು. ಇದನ್ನು ಇದ್ರೊಳಗಡೆ ಹಾಕ್ಕೊತೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಕಡಲೆ, ಇದ್ರ ಜೊತೆ ಸ್ವಲ್ಪ ಕಡಲೆ ಬೀಜ, ಏಕೆಂದರೆ ಬಾಯಿ ಸಿಕ್ಕಲಿ ಅಂತ. ಹಂಗೆ ನಾನು ಒಂದು ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ನಾನು ಇವಾಗ ಪುಡಿ ಮಾಡಿ ಇಟ್ಕೊಂಡಲ್ಲ, ಏನಿದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಚೆನ್ನಾಗಿದೆಲ್ಲ ಮಿಕ್ಸ್ ಆಗಿದೆ, ತುಂಬಾ ಗಮ್ಮಾಗಿದೆ. ಇವಾಗ ಇದು ನಾವು ಬೆಲ್ಲದ ಪಾಕ ಹಾಕೋಣ ಬನ್ನಿ. ಬೆಲ್ಲದ ಪಾಕ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ, ಏಕೆಂದರೆ ಕಡ್ಡಿ ಕಸ ಇದೆ. ಸ್ವಲ್ಪನೇ ಹಾಕೋಣ, ಜಾಸ್ತಿ ಹಾಕೋದು ಬೇಡ, ನೋಡ್ಕೊಂಡು ಹಾಕೋಣ. ಇವಾಗ ಇದರಲ್ಲಿ ಸ್ವಲ್ಪ ಬಿಸಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಮಿದಿಯೋಣ ಚೆನ್ನಾಗಿ. ನೋಡಿ ಈ ಥರ ಸ್ವಲ್ಪ ಬಿಸಿನೇ ಇದು. ಬೆಲ್ಲದ ಪಾಕ ಜಾಸ್ತಿ ಆಗಿದ್ರೆ ಪರವಾಗಿಲ್ಲ. ನಾವು ಹೆಂಗೂ ಬೆಳಗ್ಗೆ ಇದಕ್ಕೆ ಏನಕ್ಕೆ ಯೂಸ್ ಮಾಡ್ಕೊತೀವಲ್ಲ, ಪಾಯಸಕ್ಕೆ ಅದೆಲ್ಲ ಯೂಸ್ ಆಗುತ್ತೆ. ಜಾಸ್ತಿ ಆಯ್ತಪ್ಪ ವೇಸ್ಟ್ ಆಗುತ್ತೆ ಅಂತೇನಿಲ್ಲ. ನೋಡಿ ನನ್ನ ಜೀವನದಲ್ಲಿ ನಾನು ಇಷ್ಟು ವರ್ಷ ಫಸ್ಟ್ ಟೈಮ್ ನಾನು ಈ ಥರ ಅಕ್ಕಿ ತಂಬಿಟ್ಟು ಮಾಡ್ತಾಯಿರೋದು. ನಾನು ಯಾವತ್ತೂ ಅಕ್ಕಿ ತಂಬಿಟ್ಟು ತಿಂದೇ ನಾನು ಇದುವರೆಗೂ. ನನಗೆ ಇಷ್ಟನೇ ಆಗಲ್ಲ, ಆದರೆ ದೇವ್ರು ನೋಡು ನನಗೆ ಯಾವುದು ಬೇಡ ಅಂತ ನಾನು ಅದನ್ನೇ ಮಾಡಿಸಿದ್ದಾನೆ ಇವತ್ತು. ನಾನು ಯಾವತ್ತೂ ನನ್ನ ಮಗಳು ತೊಗೊಂಡ್ಬರ್ತಾರೆ ಊರಿಂದ ಜಾತ್ರೆ ಗೀತ್ರೆಗೆ ಆದಾಗ, ನಾನು ಮುಟ್ಟೋದಿಲ್ಲ. ಅದಕ್ಕೆ ನೋಡಿ ಇದೆ, ನೀವು ಎಷ್ಟು ದಪ್ಪ ಬೇಕಾದ್ರೂ ಕಟ್ಕೋಬೋದು. ನೋಡಿದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲನೂ ಈ ಥರ ಉಂಡೆ ಕಟ್ಟೋಣ. ನೋಡಿದಲ್ಲ, ಅದು ಹೇಳಿದ್ದಲ್ವ ನನ್ನ ಜೀವನದಲ್ಲಿ ಇದೆ ಫಸ್ಟ್ ನಾನು ತಂಬಿಟ್ಟು ಮಾಡ್ತಾರದು. ನೀಟಾಗಿ ಬರ್ತದೆ ನೋಡಿ, ಉಂಡೆ ಎಲ್ಲೂ ಹೊಡಿತಾ ಇಲ್ಲ. ನೋಡಿ ಎಲ್ಲವೂ ಇದೇ ಥರ ಕಟ್ಟೋಣ. ನನಗೆ ಬರುತ್ತೋ ಇಲ್ವೋ ಅಂದರೆ ಡೌಟ್ ಇತ್ತು, ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡೋಣ ಅಂತ. ಅದಕ್ಕೆ ನಾನು ಇವಾಗ ತುಂಬ ಚೆನ್ನಾಗಿ ಬಂದಿದೆ, ನೆಕ್ಸ್ಟ್ ಟೈಮ್ ನಾನು ಇದೇ ಥರ ಮಾಡ್ತೀನಿ. ನೋಡಿ ನಾನು ಆವಾಗಲೇ ಹಾಕಿದ್ದೆ ಸಕ್ಕರೆ ಪಾಕ, ಇದು ಬೆಲ್ಲದ್ದು ಮತ್ತೆ ಹಾಕಿ ನೋಡಿ. ನನ್ನ ಮಗಳು ಇಷ್ಟು ಕಟ್ನಿಟ್ಟಾಗಿ ಉಪವಾಸ ಇದ್ದಾಳೆ ಅಂತ ನಾನು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಆಯಿತು. ಈ ಬೌಲ್ ನೋಡ್ರಿ ನಿಮಗೆ ನಗು ಬರೋದು. ಇದು ನೋಡಿ ನನ್ನ ಮಗಳಿಗೆ ಪ್ರಮೋಷನ್ ಅಂತ ಕೊಟ್ಟು ತುಂಬಾ ಚೆನ್ನಾಗಿ ವುಡ್ಡಂದಿದು. ಇದು ಲಿಂಕ್ ಬೇಕಾದ್ರೆ ಹೇಳಿ, ನನ್ನ ಮಗಳಿಗೆ ಹೇಳಿ ಕಳಿಸ್ತೀನಿ. ಇದು ಚಪಾತಿ ಹಿಟ್ಟು ಕಲಿಸ್ಬೋದು, ಅಥವಾ ತರಕಾರಿ ಕಟ್ ಮಾಡಿ ಹಾಕ್ಕೋಬೋದು ನಾವು, ಮತ್ತು ಹಸಿಟ್ಟು ಜಲ್ಡೆ ಇಟ್ಕೋಬೋದು, ದೋಸೆ ಹಿಟ್ಟು ನೆನೆಸಿ ಇಟ್ಕೋಬೋದು. ಆರಾಮಾಗಿ ತುಂಬಾ ಚೆನ್ನಾಗೈತೆ. ನೀವು ನೋಡಿರ್ಬೋದು, ನಾನು ಒಂದು ಪ್ಲೇಟು ಯೂಸ್ ಮಾಡ್ತೀನಲ್ವಾ ಟ್ರೈ ಥರ, ಅದು ಇದೆಲ್ಲ ಒಟ್ಟಿಗೆ ಬಂದು ಈ ಥರ ಇದ್ದರೆ ಏನು ಇವಾಗೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರಲ್ಲ, ಆ ಥರ ಇದು ತುಂಬ ಚೆನ್ನಾಗಿದೆ. ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ನಂಬರ್ 1 ಕ್ವಾಲಿಟಿ, ಇದು ತುಂಬ ಚೆನ್ನಾಗಿದೆ. ಬೇಕಾದರೆ ನೀವು ಅಮೆಝಾನೆಲ್ಲ ಸಿಗುತ್ತೆ, ತೊಗೋಬೋದು ನೋಡಿ. ಹಿಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ಹೆಂಗೆ ಬರುತ್ತಪ್ಪ ಅಂತ ನನಗೆ ಸ್ವಲ್ಪ ಭಯ ಆಗಿತ್ತು. ಪರವಾಗಿಲ್ಲ, ದೇವ್ರ ಮೇಲೆ ಭಾರ ಹಾಕಿ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಬರ್ದಿದ್ರು ಕೂಡ ಮಾಡ್ಬೋದು. ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಳ್ಳಿ, ನೀವು ಲಾಸ್ಟ್ ಗೊತ್ತಾಗುತ್ತೆ ಹೇಗೆ ಮಾಡಿದೆ ಅಂತ. ತುಂಬ ಸಿಂಪಲಾಗಿರುತ್ತೆ. ಇನ್ನೊಂದು ಮನೇಲಿ ಇರೋಲ್ಲ ಐಟಮ್ ಇರೋದು, ಅಂಗಡಿಯಲ್ಲಿ ತರಬೇಕಂತೇನಿಲ್ಲ. ಒಂದು ಒಣಕೊಬ್ಬರಿ ಇದ್ದರೆ ಸಾಕು, ಎಲ್ಲ ಆಗುತ್ತೆ. ತಂಬಿಟ್ಟು ಶಿವನಿಗೊಂದು ನಾನು ಇವತ್ತು ಅಕ್ಕಿ ತಂಬಿಟ್ಟು ಮಾಡಿದ್ದೀನಿ ನೋಡಿ. ಚೆನ್ನಾಗಿದೆ ನನಗೆ. ಅದು ನೋಡಿ ಕಮೆಂಟ್ಸ್ ಹಾಕಿ. ನೋಡಿದೆ ತಟ್ಟೆ ಹೇಳಿದ್ದಾನು, ಇದು ವುಡ್ಡನ್ ತಟ್ಟೆ ನೋಡಿದೆ, ತುಂಬ ಚೆನ್ನಾಗಿ ತಟ್ಟೆ. ಅದು ಆ ತಟ್ಟೆ ಬೋಲೆಲ್ಲ ಅದು ಸಟ್ಟು
ತಂಬಿಟ್ಟು ಹುರ್ಗಡ್ಲೆ ಅಕ್ಕಿ ಎರಡು ಸೇರಿ ನಾನು ಮಾಡೋದು ತಂಬಿಟ್ಟು ತುಂಬ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಹೇಳ್ತೀನಿ, ಆ ದೇವರ ಆಶೀರ್ವಾದ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಗೊತ್ತಾ, ಒಂದು 10 ನಿಮಿಷಕ್ಕೆ ನಾವು ರೆಡಿ ಮಾಡ್ಕೊಬೋದು. ಆರಾಮಾಗಿ ನಾವು ಈ ಉಪವಾಸ ಇರೋಂತ ತಿನ್ಬೋದು. ದೇವ್ರ ನೈವೇದ್ಯಕ್ಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿದೆ ನನಗೆ ಮಾಡಿ ನನಗೆ ಕಮೆಂಟ್ಸ್ ಹಾಕಿ. ಇನ್ನು 1 ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ.